ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರದಲ್ಲಿ ಖಾಸಗಿ ಬಸ್ಗಳಿಗೆ ಬೇಕಿದೆ ನಿಲ್ದಾಣದ ವ್ಯವಸ್ಥೆ. ಕಡಲ ತೀರದಲ್ಲಿ ಬಸ್ ನಿಲುಗಡೆಯಿಂದ ಅಸ್ವಚ್ಛತೆ. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಕಾರವಾರದಲ್ಲಿ ಖಾಸಗಿ ಬಸ್ಗಳಿಗೆ ಸೂಕ್ತ ನಿಲ್ದಾಣದ ವ್ಯವಸ್ಥೆ ಇಲ್ಲದಿರುವುದು ಸಾರ್ವಜನಿಕರ ಮತ್ತು ವಾಹನ ಸವಾರರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಸ್ತುತ ನಗರದಲ್ಲಿ 20ಕ್ಕೂ ಹೆಚ್ಚು ಸ್ಥಳೀಯ ಖಾಸಗಿ ಬಸ್ಸುಗಳಿದ್ದು, ಹೊರ ರಾಜ್ಯಗಳಿಂದ ಸುಮಾರು 30ಕ್ಕೂ ಹೆಚ್ಚು ಬಸ್ಸುಗಳು ಪ್ರತಿದಿನ ಪ್ರಯಾಣಿಕರನ್ನು ಕರೆದೊಯ್ಯಲು ಕಾರವಾರಕ್ಕೆ ಬಂದು ಹೋಗುತ್ತವೆ. ಆದರೆ ಇವುಗಳಿಗೆ ಕಾರವಾರದಲ್ಲಿ ಯಾವುದೇ ಅಧಿಕೃತ ಕಚೇರಿ ಅಥವಾ ನಿಲ್ದಾಣದ ಸೌಲಭ್ಯ ಇಲ್ಲದಿರುವುದರಿಂದ ನಗರದ ಮುಖ್ಯ ರಸ್ತೆಗಳಲ್ಲೇ ಅರ್ಧ ಗಂಟೆಗಳ ಕಾಲ ಬಸ್ಸುಗಳನ್ನು ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳಲಾಗುತ್ತಿದೆ. ಇದರಿಂದಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಿರಂತರವಾಗಿ ಸಂಚಾರ ದಟ್ಟಣೆ ಉಂಟಾಗುತ್ತಿದ್ದು, ಸಾರ್ವಜನಿಕರು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ರಸ್ತೆ ಸಂಚಾರದ ಸಮಸ್ಯೆಯಷ್ಟೇ ಅಲ್ಲದೆ ಇದು ನಗರದ ಸೌಂದರ್ಯಕ್ಕೂ ಧಕ್ಕೆ ತರುತ್ತಿದೆ. ಬೆಳಗ್ಗೆ ದೂರದ ಊರುಗಳಿಂದ ಪ್ರಯಾಣಿಕರನ್ನು ಕರೆತರುವ ಬಸ್ಸುಗಳನ್ನು ಕಾರವಾರದ ಪ್ರಸಿದ್ಧ ಕಡಲ ತೀರದಲ್ಲಿ ಬೀಚ್ನಲ್ಲಿ ಸಾಲಾಗಿ ನಿಲ್ಲಿಸಲಾಗುತ್ತಿದೆ. ಬಸ್ಸಿನ ಒಳಗಿರುವ ಕಸ ಕಡ್ಡಿಗಳನ್ನು ಅಲ್ಲೇ ಎಸೆಯುವುದಲ್ಲದೆ ಬಸ್ ಚಾಲಕರು ಮತ್ತು ನಿರ್ವಾಹಕರು ಅದೇ ಸಾರ್ವಜನಿಕ ಸ್ಥಳದಲ್ಲಿ ಸ್ನಾನ ಹಾಗೂ ಶೌಚ ಮುಗಿಸಿ ಅಲ್ಲೇ ಬಸ್ ತೊಳೆಯುತ್ತಾರೆ. ಇದರಿಂದಾಗಿ ಸುಂದರ ಕಡಲ ತೀರವು ಅಸ್ವಚ್ಛತೆಯ ತಾಣವಾಗಿ ಮಾರ್ಪಾಡುತ್ತಿದ್ದು, ಪ್ರವಾಸಿಗರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲಾ ಸಮಸ್ಯೆಗಳಾಗುತ್ತಿದ್ದರೂ ಇವುಗಳಿಂದ ಸ್ಥಳೀಯ ನಗರಸಭೆಗೆ ಯಾವುದೇ ಆದಾಯ ಬರುತ್ತಿಲ್ಲ ಎಂಬುದು ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಹಾಗೂ ನೆರೆಯ ಗೋವಾ ರಾಜ್ಯದಲ್ಲಿ ಖಾಸಗಿ ಬಸ್ಸುಗಳಿಗಾಗಿಯೇ ಪ್ರತ್ಯೇಕ ನಿಲ್ದಾಣಗಳನ್ನು ನಿರ್ಮಿಸಿ ಸ್ಥಳೀಯ ಸಂಸ್ಥೆಗಳು ಶುಲ್ಕ ವಸೂಲಿ ಮಾಡುವ ಮೂಲಕ ಉತ್ತಮ ಆದಾಯ ಗಳಿಸುತ್ತಿವೆ. ಕಾರವಾರದಲ್ಲೂ ಜಿಲ್ಲಾಡಳಿತ ಹಾಗೂ ನಗರಸಭೆ ಮನಸ್ಸು ಮಾಡಿದರೆ ಸ್ಮಾರ್ಟ್ ಸಿಟಿ ಅಥವಾ ನಗರಾಭಿವೃದ್ಧಿ ಯೋಜನೆಗಳ ಅಡಿಯಲ್ಲಿ ಸುಸಜ್ಜಿತ ಖಾಸಗಿ ಬಸ್ ನಿಲ್ದಾಣವನ್ನು ನಿರ್ಮಿಸಬಹುದಾಗಿದೆ. ಇಂತಹ ನಿಲ್ದಾಣದಲ್ಲಿ ಬಸ್ ನಿಲುಗಡೆ ಜಾಗ, ದ್ವಿಚಕ್ರ ವಾಹನ ಪಾರ್ಕಿಂಗ್, ಶೌಚಾಲಯ, ಸ್ನಾನಗೃಹ, ಶುದ್ಧ ಕುಡಿಯುವ ನೀರು, ವಾಚ್ಮ್ಯಾನ್ ಹಾಗೂ ಪ್ರಯಾಣಿಕರ ಲಗೇಜ್ ಇಡುವ ಸುರಕ್ಷಿತ ವ್ಯವಸ್ಥೆಯನ್ನು ಕಲ್ಪಿಸಬಹುದು. ಜೊತೆಗೆ ಬಸ್ಸುಗಳ ಜಿಪಿಎಸ್ ಟ್ರ್ಯಾಕಿಂಗ್, ಪರ್ಮಿಟ್ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಹಾಗೂ ಪ್ರಯಾಣಿಕರ ಸುರಕ್ಷಿತ ದಾಖಲಾತಿಗೂ ಇದು ಸಹಕಾರಿಯಾಗಲಿದೆ. ನಗರಸಭೆಯು ಈ ನಿಲ್ದಾಣದ ನಿರ್ವಹಣೆಯನ್ನು ಟೆಂಡರ್ ಮೂಲಕ ಖಾಸಗಿಯವರಿಗೆ ವಹಿಸಿದರೆ ನಗರಸಭೆಗೆ ಪ್ರಮುಖ ಆದಾಯದ ಮೂಲ ಸೃಷ್ಟಿಯಾಗಲಿದೆ. ಕಡಲ ತೀರದ ಸಮೀಪದಲ್ಲೇ ಎಲ್ಲರಿಗೂ ಅನುಕೂಲವಾಗುವಂತಹ ಸೂಕ್ತ ಜಾಗ ಗುರುತಿಸಿ ಈ ನಿಲ್ದಾಣ ನಿರ್ಮಿಸಿದರೆ ಪ್ರಯಾಣಿಕರಿಗೆ, ಚಾಲಕರಿಗೆ ಮತ್ತು ಮಾಲೀಕರಿಗೂ ಅನುಕೂಲವಾಗುತ್ತದೆ. ಜಿಲ್ಲಾಡಳಿತ ಮತ್ತು ನಗರಸಭೆ ತಕ್ಷಣವೇ ಎಚ್ಚೆತ್ತುಕೊಂಡು ರಸ್ತೆ ಬದಿಯ ಅನಧಿಕೃತ ನಿಲುಗಡೆಗೆ ಬ್ರೇಕ್ ಹಾಕಿ ಸುಸಜ್ಜಿತ ಖಾಸಗಿ ಬಸ್ ನಿಲ್ದಾಣ ನಿರ್ಮಿಸುವ ಮೂಲಕ ಕಾರವಾರದ ಅಂದವನ್ನು ಕಾಪಾಡಬೇಕಿದೆ. ಈ ಲಕ್ಸರಿ ಸ್ಲೀಪರ್ ಬಸ್ಗಳು ಎಲ್ಲ ಬೆಂಗಳೂರು ಕಾರವಾರ ಓಡಾಡುವ ಬಸ್ಗಳು ಈ ನಮ್ಮ ಬಿಲ್ಟ್ ಸರ್ಕಲ್ ಅಪೋಸಿಟ್ ಏನೋ ನಿಲ್ಲಿಸ್ತಾರೆ. ಅದಕ್ಕೆ ಯಾವುದೇ ರೀತಿ ಪಾರ್ಕಿಂಗ್ ಇಲ್ಲ. ಇದೇ ಬಸ್ಗಳು ಬೆಂಗಳೂರಲ್ಲಿ ಇದ್ದರೆ ಅಲ್ಲಿ ಪಾರ್ಕಿಂಗ್ ಕೊಡ್ತಾರೆ, ಅಲ್ಲಿ ಕ್ಲೀನಿಂಗ್ ಚಾರ್ಜ್ ಕೊಡ್ತಾರೆ. ಆದರೆ ಇಲ್ಲಿ ಯಾವುದೇ ಪ್ರಕಾರ ಇವರಿಗೆ ಕ್ಲೀನಿಂಗ್ ಚಾರ್ಜು ಇಲ್ಲ ಮತ್ತು ಬಸ್ ಪಾರ್ಕಿಂಗ್ ಚಾರ್ಜು ಇಲ್ಲ. ಮತ್ತು ಇವರೆಲ್ಲ ಈಗ ಪ್ಲಾಸ್ಟಿಕ್ಕು ಎಲ್ಲ ಬಿಸಾಕೋದ್ರಿಂದ ನಗರಸಭೆ ಎಲ್ಲ ತೆಗಿಬೇಕು. ಅದು ನಗರಸಭೆ ಸುಮ್ಮನೆ ಕೆಲಸ ₹1 ಬೆನಿಫಿಟ್ ಇಲ್ಲ. ಈ ಎಲ್ಲ ಬಸ್ಗಳು ಸ್ಯಾಟರ್ಡೆ ಸಂಡೇ ವೀಕೆಂಡಲ್ಲಿ ಇರುವಾಗ ಇವ್ರದ್ದು ಪ್ರೈಸ್ ಬಂದುಬಿಟ್ಟು 2,500ರಿಂದ 3,500 ತನಕ ಒಂದೊಂದು ಬಸ್ಸಿಗೆ ಕಾರವಾರದಿಂದ ಬೆಂಗಳೂರು ಹೋಗಲಿಕ್ಕೆ ಇದೆ. ಈ ಥರ ಕೆಲವೊಂದು ಬಸ್ಗಳಿದ್ದಾವೆ. ಹೊರಗಿನ ಬಸ್ಗಳು ಎಲ್ಲಿಂದ ಬಂದ್ಕೊಂಡು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಂದ ಎಲ್ಲ ಬಿಸ್ನೆಸ್ ತೊಗೊಂಡು ಹೋಗ್ತಾರೆ. ಆದರೆ ಕಾರವಾರ ಜನರಿಗೆ ಇವರಿಂದ ಯಾವುದೇ ಥರ ಲಾಭ ಇಲ್ಲ, ಯಾವುದೇ ಥರ ಏನು ಬೆನಿಫಿಟ್ ಇಲ್ಲ. ಹಾಗೂ ನಗರಸಭೆಗೆ ಯಾವುದೇ ಥರ ಇದರಿಂದ ಲಾಭ ಇಲ್ಲ. ಬರೀ ಕಸ ತೆಗೆಯುವುದು, ಫ್ರೀ ಆಫ್ ಪಾರ್ಕಿಂಗ್ ಮಾಡೋದು ಮಾತ್ರ ನಮ್ಮ ಜಾಗ ಬಿಟ್ಟರೆ ಇವರು ಬಿಸ್ನೆಸ್ ಮಾಡ್ಕೊಂಡು ಹೋಗೋದಾಗಿದೆ. ಹಾಗೆ ಸೆಂಟ್ ಮೈಕಲ್ ಹತ್ರ ಇವರೆಲ್ಲ ನಮ್ಮ ಬಸ್ಗಳು ನಿಲ್ಲಿಸಿ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡಾಕ್ತಾರೆ. ಅದನ್ನು ಅಲ್ಲಿ ಅನುಮತಿ ನೀಡಬಾರ್ದು. ಈಗ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ಕೊಂಡು ಡಿಕ್ಲೇರ್ ಮಾಡಬೇಕು. ಅದು ಸೆಂಟ್ ಮೈಕಲ್ ಸ್ಕೂಲ್ ಇದೆ, ಕೋರ್ಟ್ ಇದೆ, ಎಲ್ಲ ಇದ್ದ ಜಾಗದಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇದೆ. ಇವರು ಏನು ಮಾಡ್ತಾರಂದರೆ ಅಲ್ಲಿ ತಾಸುಗಟ್ಟಲೆ ಬಂದು ನಿಲ್ಲಿಸಿಕೊಂಡು ವೆಹಿಕಲ್ಗಳು ಟ್ರಾಫಿಕ್ ಜಾಮ್ ಮಾಡಾಕ್ತಾರೆ. ಇವರನ್ನು ಕಡಿವಾಣ ಹಾಕಬೇಕು. ಈ ಲಕ್ಸರಿ ಕಾರವಾರ ಬೆಂಗಳೂರು, ಗೋವಾ ಬೆಂಗಳೂರು ಹೋಗೋ ಬಸ್ ಏನಿದ್ದಾವೆ ಇವರೆಲ್ಲ ಟ್ಯಾಕ್ಸಿ ಚಾಲಕರು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಇವರು ಕಟ್ ಶೀಟ್ ಹಾಕ್ತಾ ಇದ್ದಾರೆ. ಕಾರವಾರ ಟು ಗೋಕರ್ಣ, ಕಾರವಾರ ಟು ಹೊನ್ನಾವರ, ಕುಮಟಾ, ಮುರುಡೇಶ್ವರ, ಭಟ್ಕಳ ಆಗಲಿ, ಯಲ್ಲಾಪುರ ಆಗಲಿ, ಅಂಕೋಲಾ ಆಗಲಿ, ಈ ಥರ ಅವರು ಕಟ್ ಶೀಟ್ ಹಾಕಬಾರ್ದು. ಆ್ಯಕ್ಚುಲಿ ಇವ್ರದ್ದು ಇರುವುದು ಕ್ಯಾರೇಜ್ ಪರ್ಮಿಟ್.
ಈ ರೀತಿ ಲಕ್ಸರಿ ಬಸ್ಗಳು ನಮಗೆ ಟ್ಯಾಕ್ಸಿ ಚಾಲಕರಿಗೂ ಕೂಡ ಅನ್ಯಾಯ ಮಾಡುತ್ತಾರೆ.